ಈ ಕಾರ್ಪೊರೇಷನ್ ಅವ್ರು ನಾಯಿ ಹಿಡಿಯೋದಕ್ಕಿಂತ ಜಾಸ್ತಿ ನಮ್ಮ ಲೋಕಾಯುಕ್ತದವರು ಕರಪ್ಷನ್ ಮಾಡೋ ಹಂದಿಗಳನ್ನ ಹಿಡಿದು ಜೈಲಿಗೆ ತುಂಬ್ತಾವ್ರೆ. ಇದಾಗಬೇಕು ನೋಡಿ. ದುಡ್ಡು ಮುಟ್ಟೋದಕ್ಕೆ ಅದ್ರ ಬಗ್ಗೆ ಈ ಆಫೀಸರ್ಗಳು. ಇವತ್ತು ಬೆಳಗ್ಗೆ ನಮ್ಮ ಲೋಕಾಯುಕ್ತದವರು ತುಮಕೂರು ರೂರಲ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಒಬ್ಬನಿಗೆ ಚಳಿ ಬಿಡಿಸವ್ರೆ ನೋಡಿ. ಇದರ ಹೆಸರು ಚೇತನ್. ಇನ್ನು ಏಜ್ ಕಮ್ಮಿ, ಕೊಬ್ಬು ಜಾಸ್ತಿ. ನಿಯತ್ತಾಗಿ ಡ್ಯೂಟಿ ಮಾಡೋರಿಗೆ ಕೊಬ್ಬಿದ್ರು ನಡೀತದಪ್ಪ. ಗಲೀಜ್ ತಿಂದು ಗಾಂಚಲಿ ತೋರಿಸಿದ್ರು ಸುಮ್ಮನೆ ಬಿಡ್ತಾರ. ಈ ಸಬ್ ಇನ್ಸ್ಪೆಕ್ಟ್ರು ಯಾವುದೋ ಗಾಡಿ ಸೀಸ್ ಮಾಡಿತ್ತಂತೆ. ರಿಲೀಸ್ ಮಾಡ್ಬೇಕು ಅಂದ್ರೆ 40,000 ದುಡ್ಡು ಕೊಡಿ ಅಂತಂತೆ. ಆಯ್ತು ಕೊಡ್ತೀವಿ ಬಾ ಅಂತ ತುಮಕೂರು ಟೋಲ್ ಹತ್ರ ಕರ್ಸ್ಕೊಂಡವ್ರೆ. ಲೋಕಾಯುಕ್ತದವ್ರಿಗೆ ಹಿಡ್ಕೊಟ್ಟವ್ರೆ. ಬೇಕಾಗಿ ಬಾಳು. ದುಡ್ಡು ಸಿಗುತ್ತೆ ಅಂದ್ರೆ ಅರ್ಧ ರಾತ್ರಿ ಆದ್ರೂ ಎದ್ದು ಬಂದ್ಬಿಡ್ತವೆ ನೋಡಿ. ಈ ಪಾರ್ಟಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದ್ಬಿಟ್ಟೈತೆ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಚಿಕ್ಕ ಏಜ್ ಕೊಂಡ್ರಿ ಇದಕ್ಕೆ. ಈಗಲೇ ಹಿಂಗೆ ಆಗ್ಬಿಟ್ರೆ ಇಂಥವು ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನೆಂತ ಸರ್ವಿಸ್ ಮಾಡ್ತವೆ ಹೇಳಿ. ಹೋದ ವರ್ಷ ಇದ್ರದ್ದೊಂದು ವಿಡಿಯೋ ನೋಡಿದ್ನಪ್ಪ. ಅದ್ರಲ್ಲಿ ಅದೇನು ಆವಾಜು, ಅದೇನು ಲುಕ್ಕು, ಒಳ್ಳೆ ಸಿಂಗಮ್ ತರ ಆಡ್ತಿತ್ತು. ಇದೇ ನೋಡಿ ಆ ವಿಡಿಯೋ. ಕರ್ನಾಟಕ ಆರ್ಥಿಕ ಸಂಹಿತೆ 174 ಓದಿ ಹೇಳ್ತಾರೆ. ನಾವೇ ಇರೋದು ನಮ್ಮ ಆಹ್ವಾನ. ರೇ ಚೇತನ್ ಕುಮಾರ್ ಬರ್ರೆ ಜನಗಳಿಗೆ ಮೇಲೆ ಕೈ ಮಾಡಬೇಡಿ. ಬಂದ್ರೆ ನೋಡಿ ಅವರೆಲ್ಲ ನಾವು ಕೇಳ್ತೀವಿ. ಚೇತನ್ ಕುಮಾರ್ ಅವೆಲ್ಲ ಬಿಡ್ರಿ, ನೀವೆಲ್ಲ ಕೇಸ್ಗಳೆಲ್ಲ ಬಿಡ್ರಿ. ನಮ್ KRS ಪಾರ್ಟಿ ಅವರು ಈ ಗೌರ್ಮೆಂಟ್ ವೆಹಿಕಲ್ ನಲ್ಲಿ ಫ್ಯಾಮಿಲಿ ಹಾಕೊಂಡು ಟ್ರಿಪ್ ಮಾಡ್ತಾರಲ್ಲ, ಅಂತದ್ದೊಂದು ಮಿಕಾನ ಈ ತುಮಕೂರು ಟೋಲ್ ಹತ್ರ ಹಿಡಿದು ನಿಲ್ಸ್ಕೊಂಡ್ಬಿಟ್ಟಿದ್ರು. ಅವಾಗ ಅಲ್ಲೇ ಡ್ಯೂಟಿ ಮಾಡ್ತಿದ್ದ ಈ ಚೇತನ್ ಕುಮಾರ್ ಹೋರಾಟ ಮಾಡ್ತಿದ್ದವ್ರ ಮೇಲೆಲ್ಲ ಕೇಸ್ ಹಾಕ್ಬಿಟ್ಟಿತ್ತು. ಇವಾಗ ನೋಡಿದ್ರೆ ಹಿಂಗ್ ಬೆಳಿಗ್ಗೆ ಟಾಯ್ಲೆಟಿಗೆ ಹೋಗೋದು ಬಿಟ್ಬಿಟ್ಟು ಅದನ್ನೇ ತಿನ್ನೋದು ಅಂತ ತಗಲಾಕೊಂಡ್ಬಿಟ್ಟೈತೆ. ಗೌರ್ಮೆಂಟು ಕೈ ತುಂಬ ಸಂಬಳ ಕೊಡುತ್ತಪ್ಪ. ಜನಗಳಿಗೆ ನಿಯತ್ತಾಗಿ ಸರ್ವಿಸ್ ಮಾಡಿದ್ರೆ ಸಾಕು. ನಿಮಗೂ ನೆಮ್ಮದಿ, ನಮಗೂ ನೆಮ್ಮದಿ. ಓ ನನ್ನ ಚೇತನ, ಆಗುನಿ ಅನಿಕೇತನ.